ಬಳಿಕ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಸ್ಪಷ್ಟೀಕರಣ ನೀಡಿದ್ದೇನೋ ಹೌದು. ಆದ್ರೆ ಎಪ್ಸ್ಟೀನ್ ಜೊತೆಗಿನ ಭೇಟಿ ಮತ್ತೆ ಇಮೇಲ್ ವಿನಿಮಯಕ್ಕೆ ಪುರಿ ವಿವರಣೆಗಳು ಸಾಕಷ್ಟು ಇಲ್ಲ. ಫೆಬ್ರವರಿ 11ರ ಪತ್ರಿಕಾಗೋಷ್ಠಿಯಲ್ಲಿನ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಅನುಮಾನ ಬಗೆಹರಿಸೋ ಬದಲು ಇನ್ನಷ್ಟು ಪ್ರಶ್ನೆಗಳನ್ನೇ ಹುಟ್ಟುಹಾಕ್ತು. ಡಿಜಿಟಲ್ ಇಂಡಿಯಾ ಮತ್ತೆ ಮೇಕ್ ಇನ್ ಇಂಡಿಯಾ ಕುರಿತು ಚರ್ಚೆ ಮಾಡೋದಿಕ್ಕೆ ಅವರನ್ನ ಭೇಟಿಯಾಗಿದ್ದೆ ಅಂತ ಅವ್ರು ಹೇಳ್ಕೊಂಡ್ರು. ಆದ್ರೆ ಅವೆರಡೂ ಶುರುವಾದದ್ದೇ 1 ವರ್ಷದ ನಂತರ, ಅಂದ್ರೆ 2015ರಲ್ಲಿ. ಹೀಗಿರುವಾಗ ಬಯಲಾಗದೇ ಇದ್ದಂತಹ ಯೋಜನೆ ವಿಚಾರದ ಬಗ್ಗೆ ಅವರಿಗೆ ಮೊದಲೇ ಹೇಗೆ ತಿಳಿದಿರೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡಿದೆ ಈಗ. ಇದೆಲ್ಲದರ ನಂತರ ಕೂಡ ಹರ್ದೀಪ್ ಸಿಂಗ್ ಪುರಿ ಯಾಕೆ ರಾಜೀನಾಮೆಯನ್ನ ನೀಡಿಲ್ಲ ಅನ್ನೋದು ಕೂಡ ಈ ಹೊತ್ತಿನ ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗುತ್ತೆ. ಲೈಂಗಿಕ ಕಿರುಕುಳದ ಗಂಭೀರ ಆರೋಪದ ನಂತರ ಎಂಜೆ ಅಕ್ಬರ್ ಮೋದಿ ಸರ್ಕಾರದಲ್ಲಿನ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಅವರು ಸಂಪಾದಕರಾಗಿದ್ದಂತ ಹೊತ್ತಿನಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ರು ಅಂತ ದೇಶದ ಪ್ರಮುಖ ಮಹಿಳಾ ಪತ್ರಕರ್ತರು ಅವ್ರ ಮೇಲೆ ಆರೋಪವನ್ನ ಹೊರಿಸಿದ್ರು. ಈಗ ಹರ್ದೀಪ್ ಸಿಂಗ್ ಪುರಿ ಲೈಂಗಿಕ ಅಪರಾಧಿಯ ಜೊತೆಗೆ ನಂಟನ್ನ ಹೊಂದಿದಂತ ಗಂಭೀರ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೇನೆ ಅಪ್ರಾಪ್ತ ಹುಡುಗಿಯರ ಕಳ್ಳ ಸಾಗಣೆಯಲ್ಲಿ ಭಾಗಿಯಾಗಿರುವಂತಹ ಬೇಹುಗಾರಿಕೆ ಏಜೆಂಟ್ ನನ್ನ ಭೇಟಿಯಾಗಿದ್ರು ಅಂತ ಹೇಳಲಾಗಿದೆ. ಹೀಗಿರುವಾಗ್ಲೂ ಹರ್ದೀಪ್ ಸಿಂಗ್ ಪುರಿ ರಾಜೀನಾಮೆಯನ್ನ ನೀಡ್ತಾ ಇಲ್ಲ. ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಎಪ್ಸ್ಟೀನ್ ಫೈಲ್ಸ್ ವಿಷಯ ಎತ್ತಿದ ಬಳಿಕನೇ ಹರ್ದೀಪ್ ಸಿಂಗ್ ಪುರಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ವಿವರಣೆಯನ್ನ ಕೊಟ್ರು. ಎಪ್ಸ್ಟೀನ್ ಜೊತೆಗಿನ ಭೇಟಿ ಮತ್ತೆ ಇಮೇಲ್ ವಿನಿಮಯದ ಬಗ್ಗೆ ಹೇಳಿದ್ರು. ಅಲ್ಲದೆ ಹರ್ದೀಪ್ ಸಿಂಗ್ ಪುರಿ ಅವರ ಹೇಳಿಕೆ ಎಪ್ಸ್ಟೀನ್ನ ಅಪರಾಧವನ್ನ ಕ್ಷುಲ್ಲಕ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ರುಜುವಾತಾಗ್ತಾ ಇದೆ. ಅಪ್ರಾಪ್ತ ಬಾಲಕಿಯರನ್ನ ಲೈಂಗಿಕವಾಗಿ ಬಳಸಿಕೊಂಡ ಮತ್ತೆ ವೇಶ್ಯಾವಾಟಿಕೆಗೆ ತಳ್ಳಿದ್ರ ಬಗ್ಗೆ ಆತ 2008ರಲ್ಲಿ ತಪ್ಪೊಪ್ಪಿಕೊಂಡಿದ್ದ ಅಂತ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳ್ತಾರೆ. ಹರ್ದೀಪ್ ಸಿಂಗ್ ಪುರಿ ಅವರ ಈ ಹೇಳಿಕೆ ಅವರಿಗೇನೆ ಕಂಟಕ ಆಗ್ತಾ ಇದೆ. 2008ರಲ್ಲಿ ಎಪ್ಸ್ಟೀನ್ ವೇಶ್ಯಾವಾಟಿಕೆಯಲ್ಲಿ ಭಾಗಿಯಾಗಿದ್ದಾಗಿ ಒಪ್ಕೊಂಡಾಗ ಭಾರತೀಯ ವಿದೇಶಾಂಗ ಸೇವಾ ಅಧಿಕಾರಿ ಆತನನ್ನ ಭೇಟಿಯಾದದ್ದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಈಗ ಕೇಳಲಾಗ್ತಾ ಇದೆ. ಆತನ ಮೇಲಿನ ಆರೋಪಗಳ ಬಗ್ಗೆ ತನಗೆ ಅನುಮಾನಗಳಿವೆ ಅಂತ ಪುರಿ ಅವರು ಹೇಳ್ತಾರೆ. ಎಪ್ಸ್ಟೀನ್ ಈಗಾಗಲೇ ವೇಶ್ಯಾವಾಟಿಕೆಯಲ್ಲಿ ಭಾಗಿಯಾಗಿರೋದಾಗಿ ಒಪ್ಕೊಂಡು ಹಲವಾರು ತಿಂಗಳು ಜೈಲಿನಲ್ಲಿ ಕಳೆದು ಅಲ್ಲೇ ಸತ್ತ ನಂತರ ಕೂಡ ಇವರಿಗೆ ಅನುಮಾನಗಳಿವೆ ಅಂತೆ. This is minimal interaction. But if your answer is in 2008 he was in 2008 he pled guilty, yes, for a charge that he was soliciting the favors of a woman who was underage. That was it. The rest of these stories got to be known much later. But believe me, many of us had doubts on that. 2008ರಲ್ಲಿ ಹರ್ದೀಪ್ ಸಿಂಗ್ ಪುರಿ ವಿದೇಶಾಂಗ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಇಲಾಖೆಯಲ್ಲಿ ಕಾರ್ಯದರ್ಶಿ ಮಟ್ಟದ ಅಧಿಕಾರಿಯಾಗಿದ್ರು. ಅದರ ನಂತರ ಅವರು ನ್ಯೂಯಾರ್ಕಿಗೆ ಹೋಗ್ತಾರೆ. ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಅವರು ಜೆಫ್ರಿ ಎಪ್ಸ್ಟೀನ್ ಅನ್ನ ಭೇಟಿಯಾದ್ರು. ಒಮ್ಮೆ ಅಲ್ಲ 3 ಅಥವಾ 4 ಬಾರಿ ಆತನನ್ನ ಭೇಟಿಯಾಗಿದ್ದಾರೆ. 8 ವರ್ಷಗಳಲ್ಲಿ 3 ಅಥವಾ 4 ಬಾರಿ ಭೇಟಿಯಾಗಿದ್ದಾಗಿ ಅವ್ರು ಹೇಳ್ಕೊಂಡಿದ್ದಾರೆ. I'll repeat, 8 साल में 3 या मैक्सिमम 4 मीटिंग्स. एक जो मेरी सब्सटैंटिव इंक्वायरी, आई एम एडवाइजिंग देम ऑन डिजिटल इंडिया, इंटरनेट पेनिट्रेशन, मेक इन इंडिया even before the missions are here. And the second email is he's calling me by names, he's calling Indians by name. If you meet an Indian and a snake, kill the Indian first. So ये राहुल जी, आप जरा, आपको अगर जो करता है ब्राजीलियन मॉडल, ऑर्डिनेंस फाड़ना और बाकी ये जो आप एंटरटेनमेंट करते हो, थोड़ा सा इस पे नंबर आपका गलत डायल हो गया लगता है. ಡಿಜಿಟಲ್ ಇಂಡಿಯಾ ಮತ್ತೆ ಮೇಕ್ ಇನ್ ಇಂಡಿಯಾ ಬಗ್ಗೆ ವಿವರಿಸಿದಾಗಿ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಹರ್ದೀಪ್ ಸಿಂಗ್ ಪುರಿ ಪ್ರತಿಕ್ರಿಯೆ ನೀಡ್ತಾ ಇರುವಂತಹ ರೀತಿಯಲ್ಲಿನೇ ಅವರು ಸಿಕ್ಕು ಬೀಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಅವರು ಎಪ್ಸ್ಟೀನ್ ಜೊತೆಗೆ 3 ಅಥವಾ 4 ಸಲ ಭೇಟಿಯಾಗಿರೋದ್ರ ಬಗ್ಗೆ ಒಪ್ಕೊಳ್ತಾ ಇದ್ದಾರೆ. 2015ರ ಮಾರ್ಚ್ 25ರಂದು ಎಪ್ಸ್ಟೀನ್ ಹರ್ದೀಪ್ ಸಿಂಗ್ ಪುರಿಗೆ ಇಮೇಲ್ ಅನ್ನ ಮಾಡಿ ನಾಳೆ ಕಾಫಿಗೆ ಭೇಟಿ ಆಗೋದಿಕ್ ಬಯಸ್ತೀರಾ ಅಂತ ಕೇಳಿದ್ದಾನೆ. ಅದಕ್ಕೆ ಹರ್ದೀಪ್ ಸಿಂಗ್ ಅವರು ನಾನು ಭಾರತಕ್ಕೆ ಬಂದಿರೋದಾಗಿಯೂ ಮತ್ತೆ ಏಪ್ರಿಲ್ 10ರಂದು ಹಿಂದಿರುಗೋದಾಗಿಯೂ ಕೂಡ ಉತ್ತರಿಸಿದ್ದಾರೆ. 9 ತಿಂಗಳ ನಂತರ ನ್ಯೂಯಾರ್ಕಿಗೆ ಹೋದಾಗ ಅವರು 2015ರ ಡಿಸೆಂಬರ್ 25ರಂದು ಎಪ್ಸ್ಟೀನ್ಗೆ ಇಮೇಲ್ ಅನ್ನ ಮಾಡಿ ಭಾರತದಿಂದ ಹಿಂದಿರುಗಿದ್ದೀನಿ, ನೀವು ಪಟ್ಟಣದಲ್ಲಿದ್ದಾಗ ತಿಳಿಸಿದ್ರೆ ಕಾಫಿ ಕುಡಿಯೋದಿಕ್ ಸಿಗಬಹುದು ಅಂತ ಹೇಳ್ತಾರೆ. ಇದಾದ ನಂತರ ಎಪ್ಸ್ಟೀನ್ ಹರ್ದೀಪ್ ಸಿಂಗ್ ಪುರಿಯ ಬಾಸ್ ಟೆಡ್ ಲಾರ್ಸನ್ಗೆ ಇಮೇಲ್ ನಲ್ಲಿ ಈ ವ್ಯಕ್ತಿ 2 ಮುಖಗಳುಳ್ಳವನು, ಅಂದ್ರೆ 2 ಪಾತ್ರಗಳನ್ನ ಹೊಂದಿರುವಂತಹ ವ್ಯಕ್ತಿ ಅಂತ ಬರೀತಾನೆ. ಕಾಫಿಗೆ ಸಿಗಬಹುದಾ ಅಂತ ಎಪ್ಸ್ಟೀನ್ ಕೇಳಿದ್ದನ್ನ 9 ತಿಂಗಳ ನಂತರವೂ ಕೂಡ ಆತನಿಗೆ ಇದೇ ಹರ್ದೀಪ್ ಸಿಂಗ್ ನೆನಪಿಸ್ತಾರೆ. ಅದಾದ ನಂತರದ ಇಮೇಲ್ ನಲ್ಲಿ ಎಪ್ಸ್ಟೀನ್ ಮತ್ತೆ ಪುರಿಯ ಮೇಲಾಧಿಕಾರಿ ಭಾರತೀಯರ ಬಗ್ಗೆ ಕೆಟ್ಟದಾಗಿ ಆಡ್ಕೊಳ್ತಾರೆ. ಅದರ ನಂತರ ಕೂಡ ಪುರಿ ಆತನನ್ನ ಭೇಟಿಯಾಗಿದ್ದಾರೆ. ಅವರಿಬ್ರು ಕೂಡ ಭಾರತೀಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದ್ರ ಬಗ್ಗೆ ಹರ್ದೀಪ್ ಸಿಂಗ್ ಅವರಿಗೆ ಗೊತ್ತಿರಲಿಲ್ಲ ಅಂತ ಅಂದುಕೊಂಡ್ರು ಕೂಡ 2014ರಲ್ಲಿ ಎಪ್ಸ್ಟೀನ್ ಮನೆಯಲ್ಲಿ ನಡೆದಂತಹ ಔತಣಕೂಟದಲ್ಲಿ ಹರ್ದೀಪ್ ಸಿಂಗ್ ಭಾಗಿಯಾಗಿದ್ರು. ಆ ಹೊತ್ತಿಗೆ ಎಪ್ಸ್ಟೀನ್ ಅಪರಾಧಗಳ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾಗಿತ್ತು.
ಕಳ್ಳ ಸಾಗಣೆ ಮಾಡಿದಂತ ಅಪ್ರಾಪ್ತ ಬಾಲಕಿಯರನ್ನ ಎಪ್ಸ್ಟೀನ್ ತನ್ನ ಸ್ನೇಹಿತ ಪ್ರಿನ್ಸ್ ಆಂಡ್ರೂಗೆ ಒದಗಿಸಿದ್ದ ಅನ್ನುವಂಥ ವಿವರಗಳು ಹೊರಗೆ ಬರ್ತಾ ಇದ್ವು. ಆಗ್ಲೂ ಕೂಡ ಹರ್ದೀಪ್ ಸಿಂಗ್ ಪುರಿ ಆತನ ಮನೆಯ ಔತಣಕೂಟಕ್ಕೆ ಹೋಗಿದ್ರು. ಮತ್ತೆ ಈಗ ಆ ಲೈಂಗಿಕ ಅಪರಾಧಗಳೊಂದಿಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಎಪ್ಸ್ಟೀನ್ ಅಪರಾಧಗಳು ವರದಿ ಆಗ್ತಾ ಇರುವಂತ ಹೊತ್ನಲ್ಲಿ, ಆತನ ಬಗ್ಗೆ ಹೊಸ ಹೊಸ ವಿಷಯಗಳು ಬಯಲಾಗ್ತಾ ಇದ್ದಂತ ಹೊತ್ನಲ್ಲಿ ಹರ್ದೀಪ್ ಸಿಂಗ್ ಪುರಿ ಎಪ್ಸ್ಟೀನ್ ಅನ್ನ ಭೇಟಿಯಾದ್ರು. ಅಂಥ ಭೇಟಿಗಳು ಅವರು ಬಿಜೆಪಿಗೆ ಸೇರಿದ ನಂತರ ಕೂಡ ನಡೆದವು. ಅವರು ಜನವರಿ 2014ರಲ್ಲಿ ಬಿಜೆಪಿಯನ್ನ ಸೇರ್ತಾರೆ. ಹಾಗೆ 2015ರಿಂದ 2017ರ ಅವಧಿಯಲ್ಲಿ ಕನಿಷ್ಠ 3 ಬಾರಿ ಆತನನ್ನ ಭೇಟಿಯಾದ್ರು. 2014 ಜೂನ್ 7ರಂದು ಎಪ್ಸ್ಟೀನ್ ಮಾಜಿ ಯುಎಸ್ ಖಜಾನೆ ಕಾರ್ಯದರ್ಶಿ ಮತ್ತೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಅಧ್ಯಕ್ಷ ಲ್ಯಾರಿ ಸಮರ್ಸ್ ಅವರಿಗೆ ಕಳಿಸಿದಂತ ಇಮೇಲ್ನಲ್ಲಿ ಇಸ್ರೇಲ್ನ ಮಾಜಿ ಅಧ್ಯಕ್ಷ ಯಹೂದ್ ಬರಾಕ್, ವಿಶ್ವಸಂಸ್ಥೆಯ ಭಯೋತ್ಪಾದನಾ ನಿಗ್ರಹದ ಮಾಜಿ ಮುಖ್ಯಸ್ಥ ಹರ್ದೀಪ್ ಸಿಂಗ್ ಪುರಿ ಮತ್ತೆ ಆಸ್ಟ್ರೇಲಿಯಾದ ಮಾಜಿ ಪ್ರಧಾನಿ ಕೆವಿನ್ ರೂಡ್, ಚಲನಚಿತ್ರ ನಿರ್ಮಾಪಕ ವ್ಯಾಡಿ ಅಲೆನ್ ಮತ್ತೆ MIT ಮೀಡಿಯಾ ಲ್ಯಾಬ್ ಮಾಜಿ ನಿರ್ದೇಶಕ ಜಿಯೋ ಎಟೋ ಅವರು ತಮ್ಮ ನ್ಯೂಯಾರ್ಕ್ ಮನೆಗೆ ಭೇಟಿಯನ್ನ ನೀಡಲಿದ್ದಾರೆ ಅಂತ ಬರೆದಿದ್ದ. ನಿಮಗ ಆಸಕ್ತಿ ಇದ್ರೆ ನೀವು ಬರಬಹುದು ಅಂತ ಹೇಳಿದ. ಇದರ ಬಗ್ಗೆ ಕಾಂಗ್ರೆಸ್ ಮಾಧ್ಯಮ ಮುಖ್ಯಸ್ಥ ಪವನ್ ಖೇರಾ ಅವರು ಪ್ರಶ್ನೆ ಎತ್ತಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಹೇಳೋ ಪ್ರಕಾರ ಎಪ್ಸ್ಟೀನ್ ಜೊತೆಗಿನ ಅವ್ರ ಸಂಪರ್ಕ ಸಂಪೂರ್ಣ ವೃತ್ತಿಪರವಾಗಿದ್ರೆ ಅವರು ಆತನ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಖೇರಾ ಕೇಳಿದ್ದಾರೆ. ಹರ್ದೀಪ್ ಸಿಂಗ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಖೇರಾ ಅವರು ಆರೋಪ ಮಾಡಿದ್ದಾರೆ. 2014ರ ಜೂನ್ ನಲ್ಲಿ ಆ ಭೋಜನಕೂಟ ನಡೆದಿತ್ತು. ಮತ್ತೆ ಆ ಹೊತ್ತಿಗೆ ಭಾರತದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಿತ್ತು. ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ಅವರು ಎಪ್ಸ್ಟೀನ್ ಮನೆಯ ಭೋಜನಕೂಟದಲ್ಲಿ ಇದ್ದವರು ಯಾರು ಅಂತ ಬರೆದಿದ್ದಾರೆ. ಎಪ್ಸ್ಟೀನ್ ಫೈಲ್ಸ್ ಕಾರಣಕ್ಕೆ 2025ರಲ್ಲಿ ಲ್ಯಾರಿ ಸಮರ್ಸ್ ರಾಜೀನಾಮೆಯನ್ನ ನೀಡಬೇಕಾಯಿತು. ಸಮರ್ಸ್ ಮತ್ತೆ ಎಪ್ಸ್ಟೀನ್ ನಡುವಿನ 100ಕ್ಕೂ ಹೆಚ್ಚು ಇಮೇಲ್ಗಳು ಹೊರಬಂದಿವೆ. ಅವುಗಳಲ್ಲಿ ಮಹಿಳೆಯರ ಉಲ್ಲೇಖಗಳಿವೆ. ಯಹೂದ್ ಬರಾಕ್ ಲಂಚವನ್ನ ಸ್ವೀಕರಿಸಿದ್ದಕ್ಕಾಗಿ ಶಿಕ್ಷೆಗೊಳಗಾಗಿದ್ದಾರೆ. MIT ಮೀಡಿಯಾ ಲ್ಯಾಬ್ ಮಾಜಿ ನಿರ್ದೇಶಕ ಜಿಯೋ ಎಟೋ ಕೂಡ ಕ್ಷಮೆಯನ್ನ ಯಾಚಿಸಿ ರಾಜೀನಾಮೆಯನ್ನ ನೀಡಬೇಕಾಯಿತು. ವ್ಯಾಡಿ ಅಲೆನ್ ಮೇಲೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ಈಗ ಎಪ್ಸ್ಟೀನ್ ನಂಟಿನ ಆರೋಪ ಹೊತ್ತಿರುವಂತಹ ಸಚಿವ ಪುರಿ ಕ್ಷಮೆ ಯಾಚಿಸ್ತಾ ಇಲ್ಲ. ಕನಿಷ್ಠ ಪಕ್ಷ ಅವರಿಗೆ ಎಪ್ಸ್ಟೀನ್ ಮನೆಗೆ ಭೋಜನಕ್ಕೆ ಹೋಗಿದ್ರ ಬಗ್ಗೆಯೂ ಕೂಡ ವಿಷಾದ ಇಲ್ಲ. ಹರ್ದೀಪ್ ಸಿಂಗ್ ಪುರಿ ಅವರ ಯಾವುದೇ ಉತ್ತರಗಳು ಅನುಮಾನವನ್ನ ಬಗೆಹರಿಸೋದಿಲ್ಲ. ಎಪ್ಸ್ಟೀನ್ ಅಂತಾರಾಷ್ಟ್ರೀಯ ಶಾಂತಿ ಸಂಸ್ಥೆಯ ಮುಖ್ಯಸ್ಥ ತೇರ್ಜಿರಾಡ್ ಲಾರ್ಸನ್ ಅವರ ಮಕ್ಕಳಿಗೆ $5 ಮಿಲಿಯನ್ ಹಣವನ್ನ ಉಯಿಲಿನ ಮೂಲಕ ನೀಡಿದ್ದಾರೆ. ಈ ವಿಷಯ 2020ರಲ್ಲಿ ಬೆಳಕಿಗೆ ಬಂದ ತಕ್ಷಣನೇ ಲಾರ್ಸನ್ ಅಂತಾರಾಷ್ಟ್ರೀಯ ಶಾಂತಿ ಸಂಸ್ಥೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಲಾರ್ಸನ್ ಅವರ ಪತ್ನಿ ಮೋನಾಜುಲ್ ಜೋರ್ಡಾನ್ ಮತ್ತೆ ಇರಾಕ್ನ ರಾಯಭಾರಿ ಹುದ್ದೆಗೆ ರಾಜೀನಾಮೆಯನ್ನ ನೀಡಬೇಕಾಯಿತು. ನಾರ್ವೆಯಲ್ಲಿ ಲಾರ್ಸನ್ ಮತ್ತೆ ಅವರ ಪತ್ನಿಯ ವಿರುದ್ಧ ತನಿಖೆ ಆರಂಭ ಆಗಿದೆ. ಆದ್ರೆ ಭಾರತದಲ್ಲಿ ಕೇಂದ್ರ ಸಚಿವರೊಬ್ರು ಎಪ್ಸ್ಟೀನ್ ಜೊತೆಗಿನ ಇಮೇಲ್ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ತಾ ಇದ್ದಾರೆ. ಮತ್ತೆ ತಾವು ಯಾವುದೇ ಲೈಂಗಿಕ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲಾರ್ಸನ್ ಕೂಡ ಯಾವುದೇ ಲೈಂಗಿಕ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ. ಅವ್ರ ಪತ್ನಿಯೂ ಕೂಡ ಅಂಥ ಅಪರಾಧ ಮಾಡಿಲ್ಲ ಅಥವಾ ಅಂಥ ಯಾವುದೇ ಮಾಹಿತಿ ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಆದ್ರೆ ಅವರು ರಾಜೀನಾಮೆಯನ್ನ ನೀಡಿ ಕ್ಷಮೆ ಕೂಡ ಯಾಚಿಸಿದ್ರು. ನಾರ್ವೆ ರಾಜಕುಮಾರಿ ಕೂಡ ಎಪ್ಸ್ಟೀನ್ ಜೊತೆಗಿನ ಸ್ನೇಹಕ್ಕಾಗಿ ಕ್ಷಮೆಯನ್ನ ಯಾಚಿಸಿದ್ದಾರೆ. ಆದ್ರೆ ಹರ್ದೀಪ್ ಸಿಂಗ್ ಪುರಿ ಮಾತ್ರ ಇನ್ನೂ ಕೂಡ ರಾಜೀನಾಮೆಯನ್ನ ನೀಡೋದಿಕ್ಕೆ ನಿರಾಕರಿಸಿದ್ದಾರೆ. ಅವರು ಎಪ್ಸ್ಟೀನ್ ಮನೆಗೆ ಊಟಕ್ಕೆ ಹೋಗಿದ್ರು. 2013ರಲ್ಲಿ ಹರ್ದೀಪ್ ಸಿಂಗ್ ಪುರಿ ಭಾರತೀಯ ವಿದೇಶಾಂಗ ಸೇವೆಯಿಂದ ನಿವೃತ್ತರಾದ್ರು. ಮತ್ತೆ ನ್ಯೂಯಾರ್ಕ್ನ ಅಂತಾರಾಷ್ಟ್ರೀಯ ಶಾಂತಿಯ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಎಪ್ಸ್ಟೀನ್ ಹರ್ದೀಪ್ ಸಿಂಗ್ ಕೆಲಸ ಮಾಡಿದಂತಹ ಅಂತಾರಾಷ್ಟ್ರೀಯ ಶಾಂತಿ ಸಂಸ್ಥೆಗೂ ಕೂಡ ಹಣಕಾಸನ್ನ ಒದಗಿಸಿದ್ದ. ಈಗ ಅಕಸ್ಮಾತ್ ರಾಹುಲ್ ಗಾಂಧಿ ಅವರು ಈ ಸಂಸ್ಥೆಯೊಂದಿಗೆ ಏನಾದ್ರೂ ಸಂಬಂಧವನ್ನ ಹೊಂದಿದ್ರೆ ಈ ಬಿಜೆಪಿ ಮತ್ತೆ ಹರ್ದೀಪ್ ಸಿಂಗ್ ಪುರಿ ಏನ್ ಮಾಡ್ತಾ ಇದ್ರು? ಮಡಿಲ ಮೀಡಿಯಾ ಇದ್ರ ಬಗ್ಗೆ ಹೇಗೆಲ್ಲ ಹಗಲು ರಾತ್ರಿ ಅರ್ಚಾಡ್ತಾ ಇತ್ತು. ಆದ್ರೆ ಪುರಿ ಪ್ರಕರಣವನ್ನ ಅಡಗಿಸಿ ಹಾಕೋದಕ್ಕೆ ಮಾತ್ರನೇ ಬಹುಶಃ ಏನೇನೋ ಕಸರತ್ತುಗಳು ನಡೆದಿವೆ. ಈಗ ಬಿಜೆಪಿ ರಾಹುಲ್ ಗಾಂಧಿಯನ್ನ ಸಂಸತ್ತಿನಿಂದ ಹೊರ ಹಾಕೋದಿಕ್ಕೆ ಯಾಕೆ ಬಯಸುತ್ತೆ ಅಥವಾ ಅಂತಹ ಗದ್ದಲ ಹರಡುವಂತೆ ಯಾಕೆ ಮಾಡ್ತಾ ಇದೆ? ಆದ್ರೆ ಅದೇ ಬಿಜೆಪಿ ಮತ್ತೆ RSS ಹರ್ದೀಪ್ ಸಿಂಗ್ ಪುರಿ ಯಾಕೆ ರಾಜೀನಾಮೆ ನೀಡಬಾರ್ದು ಅನ್ನೋದನ್ನ ಚರ್ಚೆ ಮಾಡ್ಬೇಕಲ್ವಾ? ಎಪ್ಸ್ಟೀನ್ ಕೆಲಸ ಮಾಡಿದಂತ ಇಂಟರ್ನ್ಯಾಷನಲ್ ಪೀಸ್ ಫೌಂಡೇಶನ್ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಹರ್ದೀಪ್ ಸಿಂಗ್ ಪುರಿ ವಿವರಣೆ ದುರ್ಬಲವಾಗಿದೆ. 2015ರ ಡಿಸೆಂಬರ್ನಲ್ಲಿನ ಇಮೇಲ್ನಲ್ಲಿ ಹರ್ದೀಪ್ ಸಿಂಗ್ ಪುರಿ ಎಪ್ಸ್ಟೀನ್ ದ್ವೀಪವನ್ನ ಉಲ್ಲೇಖ ಮಾಡಿದ್ದಾರೆ. ಪುರಿ ತಮ್ಮ ಇಮೇಲ್ನಲ್ಲಿ ಎಪ್ಸ್ಟೀನ್ಗೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಪುಸ್ತಕಗಳನ್ನ ನೀಡೋದಿಕ್ಕೆ ಬಯಸೋದಾಗಿ ಬರೀತಾರೆ. ನೀವು ನಿಮ್ಮ ವಿಲಕ್ಷಣ ದ್ವೀಪದಿಂದ ಯಾವಾಗ ಹಿಂತಿರುಗ್ತಿದ್ದೀರಿ ಅಂತ ಎಪ್ಸ್ಟೀನ್ಗೆ ಹರ್ದೀಪ್ ಸಿಂಗ್ ಕೇಳ್ತಾರೆ. ಎಪ್ಸ್ಟೀನ್ ಜೊತೆಗಿನ ಸಂಪರ್ಕಗಳು ಯುರೋಪಿನಲ್ಲಿ ಹಲವಾರು ರಾಜೀನಾಮೆಗಳಿಗೆ ಕಾರಣ ಆಗಿವೆ. ಹಾಗಿರುವಾಗ ಹರ್ದೀಪ್ ಸಿಂಗ್ ಪುರಿ ತಪ್ಪೊಪ್ಪಿಗೆ ಅವರ ರಾಜೀನಾಮೆ ಕಾರಣ ಆಗಬೇಕಾಗಿತ್ತು. ಯಾವುದಕ್ಕೂ ಉತ್ತರಿಸದೆ ಮಾಧ್ಯಮಗಳ ಮುಂದೆ ಕಾಣಿಸಿಕೊಳ್ಳದೆ ಕೂತಿದ್ದಂತ ಹರ್ದೀಪ್ ಸಿಂಗ್ ಪುರಿ ಕಡೆಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ ಬಳಿಕ ಬಂದು ವಿವರಣೆಯನ್ನ ನೀಡಬೇಕಾಯ್ತು. ಆದ್ರೆ
ತಮ್ಮ ಹೇಳಿಕೆಗಳ ಮೂಲಕನೇ ಹರ್ದೀಪ್ ಸಿಂಗ್ ಪುರಿ ಈಗ ಸಿಕ್ಕಿಬಿದ್ರು. ಲಿಂಕ್ಡ್ಇನ್ ಸಂಸ್ಥಾಪಕ ರೀಡ್ ಹಾಫ್ಮನ್ ಎಪ್ಸ್ಟೀನ್ ಸಾವಿಗೆ 1 ವರ್ಷ ಮೊದಲು ಆತನನ್ನ ಭೇಟಿಯಾದ್ರು. ಹಾಫ್ಮನ್ MIT ಮೀಡಿಯಾ ಲ್ಯಾಬ್ಗಾಗಿ ಎಪ್ಸ್ಟೀನ್ ನಿಂದ ಹಣ ಪಡೆದ್ರು. ಫೆಬ್ರವರಿ 11ರ ಪತ್ರಿಕಾಗೋಷ್ಠಿಯಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರು 8 ವರ್ಷಗಳಲ್ಲಿ ಎಪ್ಸ್ಟೀನ್ಗೆ ಕೇವಲ 1 ಇಮೇಲ್ ಅನ್ನ ಕಳಿಸಿದ್ದೀನಿ, ಮತ್ತೆ ತಮ್ಮ ಕೆಲ ಸಂಪರ್ಕಗಳು ತಮ್ಮನ್ನ ರೀಡ್ ಹಾಫ್ಮನ್ಗೆ ಪರಿಚಯಿಸಿದ್ರಿಂದ ಉಳಿದ 2 ಕಳಿಸಿದಾಗ ಹೇಳಿದ್ದಾರೆ. 2014ರ ನವೆಂಬರ್ನಲ್ಲಿ ಅವರನ್ನ ಭೇಟಿಯಾದ ನಂತರ ಹರ್ದೀಪ್ ಸಿಂಗ್ ಅವರು ರೀಡ್ ಮತ್ತೆ ಎಪ್ಸ್ಟೀನ್ಗೆ ಇಮೇಲ್ ಅನ್ನ ಮಾಡಿದ್ರು. ಅದಲ್ಲದೆ 2014ರ ಜೂನ್ನಲ್ಲಿ ಎಪ್ಸ್ಟೀನ್ ಮನೆಯ ಭೋಜನಕೂಟದಲ್ಲಿ ಭಾಗವಹಿಸಿದ್ರ ಬಗ್ಗೆಯೂ ಕೂಡ ಹರ್ದೀಪ್ ಹೇಳಿದ್ದಾರೆ. ಕೆಲ ದಿನಗಳ ನಂತರ ಎಪ್ಸ್ಟೀನ್ ಭಾರತಕ್ಕೆ ಬರೋದಕ್ಕೆ ಬಯಸ್ತಾ ಇರೋದ್ರ ಬಗ್ಗೆ ಇಮೇಲ್ ಮಾಡಿದ್ದ ರೀಡ್ ಹಾಫ್ಮನ್ ಅವರನ್ನ ಭೇಟಿ ಆಗೋದಕ್ಕೆ ಖಂಡಿತವಾಗಿಯೂ ಇಷ್ಟಪಡ್ತೀನಿ ಅಂತ ಹರ್ದೀಪ್ ಸಿಂಗ್ ಎಪ್ಸ್ಟೀನ್ ಹೇಳ್ತಾರೆ. 2014ರ ಸೆಪ್ಟೆಂಬರ್ 24ರ ಇಮೇಲ್ ಎಪ್ಸ್ಟೀನ್ ರೀಡ್ ಮತ್ತೆ ಹರ್ದೀಪ್ ಸಿಂಗ್ ಪುರಿ ಅವರನ್ನ ಸಂಪರ್ಕಿಸೋದನ್ನ ತೋರ್ಸತ್ತೆ. ಹರ್ದೀಪ್ ಸಿಂಗ್ ಭಾರತದಲ್ಲಿ ತನ್ನ ವ್ಯಕ್ತಿ ಅಂತ ರೀಡ್ಗೆ ಆತ ಹೇಳ್ತಾನೆ. ಅಂದ್ರೆ ರೀಡ್ ಅನ್ನ ಪರಿಚಯಿಸಿದವನೇ ಈ ಎಪ್ಸ್ಟೀನ್. ಆದ್ರೂ ಪುರಿ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಯಾರೋ ತಮ್ಮನ್ನ ರೀಡ್ಗೆ ಪರಿಚಯಿಸಿದಾಗ ಹೇಳ್ತಾರೆ. ಅದಕ್ಕಾಗಿನೇ ಈ ಪತ್ರಿಕಾಗೋಷ್ಠಿ ಹರ್ದೀಪ್ ಸಿಂಗ್ ಪುರಿಯನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ. ಪುರಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ರೀಡ್ ಹಾಫ್ಮನ್ ಅವರನ್ನ ಭೇಟಿಯಾದ್ರು. ಆದ್ರೆ ಭೇಟಿಗೆ ಮೊದಲು ಅವರು ಎಪ್ಸ್ಟೀನ್ಗೆ ಒಂದು ಇಮೇಲ್ ಅನ್ನ ಮಾಡಿ, ನೀವು ನನ್ನ ಸ್ನೇಹಿತ, ಯಾವುದೇ ವಿಷಯಗಳನ್ನ ಸಾಧ್ಯವಾಗುವಂತೆ ಮಾಡಬಲ್ಲವರು, ಏನಾದ್ರೂ ಸಲಹೆಯನ್ನ ನೀಡ್ತೀರಾ ಅಂತ ಕೇಳಿದ್ರು. ವಿಜ್ಞಾನ ಮತ್ತೆ ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜರು ಹಾಗೆ ಸಾಮಾಜಿಕ ಜಾಲತಾಣದ ಪ್ರಭಾವಿಗಳನ್ನ ರೀಡ್ಗೆ ಭೇಟಿ ಮಾಡಿಸೋದಕ್ಕೆ ಹೇಳಿದ್ದ. ಪುರಿ ಈ ಒಂದು ಇಮೇಲ್ ಅನ್ನ ನಿವೃತ್ತ ರಾಯಭಾರಿ ಪ್ರಮೋದ್ ಬಜಾಜ್ ಅವರಿಗೆ ರವಾನಿಸಿ ಈ ಒಂದು ಕೆಲಸವನ್ನ ಆದ್ಯತೆಯ ಮೇಲೆ ಮಾಡೋ ಹಾಗೆ ಕೇಳ್ಕೊಂಡಿದ್ರು. ಕೆಲ ದಿನಗಳ ನಂತರ ಪುರಿ ರೀಡ್ ಹಾಫ್ಮನ್ ಮತ್ತೆ ಎಪ್ಸ್ಟೀನ್ಗೆ ಡಿಜಿಟಲ್ ಇಂಡಿಯಾ ಮತ್ತೆ ಮೇಕ್ ಇನ್ ಇಂಡಿಯಾ ಕುರಿತ ದೀರ್ಘ ಇಮೇಲ್ ಅನ್ನ ಕಳಿಸಿದ್ರು. ಯಾರ ಆಜ್ಞೆಯ ಮೇರೆಗೆ ಅಥವಾ ಯಾರ ನಿರ್ದೇಶನದ ಮೇರೆಗೆ ರೀಡ್ ಹಾಫ್ಮನ್ ಅವರ ಭಾರತ ಭೇಟಿ ಎಪ್ಸ್ಟೀನ್ ಆಯೋಜಿಸ್ತಾ ಇದ್ದ, ಅದನ್ನ ಕಾರ್ಯಗತಗೊಳಿಸೋದಕ್ಕೆ ಹರ್ದೀಪ್ ಪುರಿ ಎಪ್ಸ್ಟೀನ್ ಸೂಚನೆಯ ಮೇರೆಗೆ ಕೆಲಸ ಮಾಡ್ತಾ ಇದ್ರೆ ಎಪ್ಸ್ಟೀನ್ ಯಾರ ಸೂಚನೆಯ ಮೇಲೆ ಅದನ್ನ ಮಾಡ್ತಾ ಇದ್ದಾನೆ ಅಂತ ಒಂದು ಪ್ರಶ್ನೆಯನ್ನ ಖೇರ್ ಅವರು ಎತ್ತಿದ್ದಾರೆ. ಈಗ ಆ ಹೊತ್ತಿಗೆಲ್ಲ ಎಪ್ಸ್ಟೀನ್ ಅಪರಾಧಗಳ ಬಗ್ಗೆ ಇಡೀ ಜಗತ್ತಿಗೆನೆ ಗೊತ್ತಾಗಿತ್ತು. ಹರ್ದೀಪ್ ಸಿಂಗ್ ಪುರಿ ಬಿಜೆಪಿಗೆ ಸೇರಿದ್ರು. ಅದಾದ ನಂತರನೂ ಅವರು ಎಪ್ಸ್ಟೀನ್ ಅನ್ನ ಭೇಟಿ ಆಗ್ತಾರೆ. ಆತನ ಮೂಲಕ ಅವರು ರೀಡ್ ಹಾಫ್ಮನ್ ಅವರನ್ನ ಭೇಟಿಯಾದ್ರು. ಮೋದಿ ಸರ್ಕಾರದ ಈ ಮೇಕ್ ಇನ್ ಇಂಡಿಯಾ ಮತ್ತೆ ಡಿಜಿಟಲ್ ಇಂಡಿಯಾ ಬಗ್ಗೆ ತಿಳಿಯೋದಕ್ಕೆ ಅವರನ್ನ ಭಾರತಕ್ಕೆ ಆಹ್ವಾನಿಸೋದಕ್ಕೆ ಅವ್ರು ಬಯಸಿದ್ರು. ಆ ಸಮಯದಲ್ಲಿ ಡಿಜಿಟಲ್ ಇಂಡಿಯಾ ಮತ್ತೆ ಮೇಕ್ ಇನ್ ಇಂಡಿಯಾ ಇನ್ನೂ ಶುರುವಾಗಿನೇ ಇರಲಿಲ್ಲ. ಹಾಗಾದ್ರೆ ಪ್ರಧಾನಿ ಮೋದಿ 1 ವರ್ಷದ ಹಿಂದೆನೆ ಪುರಿಗೆ ಈ ಘೋಷಣೆಯ ಬಗ್ಗೆ ಹೇಳಿದ್ರ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ. ಪ್ರಧಾನಿ ಮೋದಿ ಇದಕ್ಕೆ ಉತ್ತರ ನೀಡಬೇಕಾಗತ್ತೆ. ವೀಕ್ಷಕರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೆ ಏನ್ ಅನ್ಸುತ್ತೆ? ಏನು ಅಭಿಪ್ರಾಯ ಇದೆ? ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.